ಹಸುಗೆ ಹುಲ್ಲಾಕಿದ್ದಾಯಿತು, ಮನೆ ಕೆಲಸನೂ ಆಯಿತು, ಮಧ್ಯಾಹ್ನ ಊಟ ಮಾಡಿದ್ದು ಆಯಿತು. ಇವಜ್ಜ ಹುಲ್ ಕೊಯ್ಕೊಂಡು ಬರ್ತೀನಿ ಅಂತ ಹೋದ್ರು. ಈಗ ತಾನೇನು ಅವ್ರು ಬರೋದು ಇನ್ನೂ ಲೇಟ್ ಆಗುತ್ತೆ. ಯಾರಾದರೂ ಮಾತಿಗೆ ಸಿಕ್ಕಿದ್ರೆ ಅಲ್ಲೇ ಮಾತಾಡ್ಕೊಂಡಿರ್ತಾರೆ. ಸಂಜೆ ಬರ್ತಾರೆ ಹುಲ್ ಕೊಯ್ಕೊಂಡು. ಇವರು ಮೊಮ್ಮಕ್ಕಳು ಸ್ಕೂಲಿಂದ ಬರೋದು ಲೇಟ್ ಆಗುತ್ತೆ, 4:15 ಹಂಗೆ ಆಗುತ್ತೆ. ನನ್ನ ಮಗಳು ಬರೋದು 6 ಗಂಟೆ ಆಗುತ್ತೆ. ನನಗೆ ಯಾರೂ ಇಲ್ಲ ಅಂತ ಬೇಜಾರಾಗ್ತಿದೆ. ಸ್ವಲ್ಪ ಹೊತ್ತು ಮಲಗಾದ್ರೂ ಮಲ್ಕೊಳ್ಳೋಣ, ನಿದ್ದೆ ಬೇರೆ ಬಂದಂಗೈತೆ. ಬನ್ನಿ ಎಲ್ಲರೂ ಸ್ವೀಟ್ ತಗೋ ಬನ್ನಿ. ಬಾರೇ ಮಂಜಮ್ಮ, ಬಾರೇ ಕವಿತಾ, ಬಾರೇ ನೂರ್ಜಾನು, ಬನ್ನಿ ಎಲ್ಲರೂ ಸ್ವೀಟ್ ತಗೋ ಬರ್ರಿ. ಬರ್ರೋ ನೀವು ತಗೋ ಬರ್ರಿ. ಪುಟ್ಟ, ಪಿಂಕಿ ಬರ್ರಿ. ಲತಮ್ಮ ನೀನು ತಗೋ ಬಾ. ಅಜ್ಜ ಬಾ ಅಜ್ಜ, ಸ್ವೀಟ್ ತಗೋ ಬಾ. ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದರೆ ಎಷ್ಟು ಸಂತೋಷ ಆಗ್ತಾ ಐತೆ ಗೊತ್ತಾ. ಬನ್ನಿ ತಗೋ ಬರ್ರಿ ಎಲ್ಲರೂ ಸ್ವೀಟ್ಸು. ಏನು ಗುಂಡುಂದು ಅಜ್ಜಿ, ಏನು ಸಂತೋಷದ ವಿಷಯ ನಿಮ್ದಕ್ಕೆ? ನಮಗೆ ಹೇಳಿ ಫಸ್ಟು, ಆಮೇಲೆ ಸ್ವೀಟು ತಗೋತೀವಿ. ಅಯ್ಯೋ ಹೇಳ್ತೀನಿ ಬಾರೆ, ಫಸ್ಟ್ ಸ್ವೀಟ್ ತಗೋ ಬಾ, ಹೇಳ್ತೀನಿ ಆಮೇಲೆ. ಏನಜ್ಜಿ, ನಿನ್ನ ಮೊಮ್ಮಗಳ್ದೇನಾದರೂ ಗುಡ್ ನ್ಯೂಸಾ? ಇವಳಿಗೆ ಅದೇ ಚಿಂತೆ ನೋಡು, ಮೊಮ್ಮಗಳ್ದೆ. ಹೌದು ಗುಂಡಜ್ಜಿ, ಫಸ್ಟ್ ಹೇಳು ಏನು ಸಂತೋಷದ ವಿಷಯ ಅಂತ. ಗುಡ್ ನ್ಯೂಸ್ ಏನು ಅಂತ ಹೇಳು ಫಸ್ಟು. ನಮ್ಮಮ್ಮ ಯಾಕೆ ಇಷ್ಟೊಂದು ಸಂತೋಷವಾಗಿದ್ದಾರಲ್ಲ ಇವತ್ತು? ಏನಪ್ಪ ಸಂತೋಷದ ವಿಷಯ ಅಂದರೆ, ನಮ್ಮದು ಚಾನಲ್ ಐತಲ್ವಾ, ಪಾವಗಡ ಹಳ್ಳಿ ಕಟ್ಟೆ ಕಾರ್ಟೂನ್ ಚಾನಲ್ಲು, ಅದು 1000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ರಾತ್ರೋರಾತ್ರಿ ಪ್ರಸಿದ್ಧಿ ಆಗೈತೆ. ಅದೇ ಮೊನಾಲಿಸಾ ಹುಡುಗಿ ಇದ್ದಾಳಂತಲ್ವ, ಅವಳು ರಾತ್ರೋರಾತ್ರಿ ವೈರಲ್ ಆಗಿದ್ದಾಳಂತಲ್ವ, ಪ್ರಸಿದ್ಧಿ ಆಗಿದ್ದಾಳಂತಲ್ವ, ವೈರಲ್ ಆಗಿದ್ದಾಳಂತಲ್ವ. ಆ ಥರ ನಮ್ಮದು ಸಹ ಪಾವಗಡ ಹಳ್ಳಿಕಟ್ಟೆ ಚಾನಲ್ಲು ರಾತ್ರೋರಾತ್ರಿ ವೈರಲ್ ಆಗಿಬಿಟ್ಟೈತೆ. 1000 ಸಬ್ಸ್ಕ್ರೈಬರ್ ಆಗಿಬಿಟ್ಟಿದ್ದಾರೆ, 1000 ಸಬ್ಸ್ಕ್ರೈಬರು ಆಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಸ್ವೀಟ್ ಕೊಡ್ತಾಯಿದ್ದೀನಿ. ತಗೊಳ್ಳಿ ಎಲ್ಲರೂ ತಗೊಳ್ಳಿ. ಬರ್ರಿ ಸ್ವೀಟ್ ತಗೊಳ್ಳಿ ಎಲ್ಲರೂ. ಬರ್ರಿ ಹಾಡು ಹೇಳೋಣ ಬರ್ರಿ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು, ತಳಕ್ಕೆ ಕುಣಿದು, ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಬರ್ರೆ ಎಲ್ಲರೂ ಹಾಡಾದರೂ ಹೇಳಿ ಬರ್ರಿ, ಡ್ಯಾನ್ಸ್ ಆದರೂ ಮಾಡ್ರಿ ಈ ಸಂತೋಷಕ್ಕೆ. ಬನ್ನಿ ಎಲ್ಲರೂ ತಗೋಬರ್ರಿ ಸ್ವೀಟ್ಸು. ಲತಾ, ಇವತ್ತು ನಿಮ್ಮ ಮನೆ ಮುಂದೆಯಿಂದನೇ ಹೋಗ್ತೀವಿ, ನಮ್ಮ ಮನೆಗೆ ಹತ್ರ ಆಗುತ್ತೆ, ಅದಕ್ಕೋಸ್ಕರ. ಬನ್ನಿ ಸ್ವೀಟ್ ತಗೋ ಬನ್ನಿ ಎಲ್ಲರೂ ಬನ್ನಿ, ಸ್ವೀಟ್ ತಗೋ ಬನ್ನಿ. ಅದೇನು ಲತಕ್ಕ, ನಿಮ್ಮಮ್ಮ ಏನೋ ಕನ್ವರಿಸ್ತಾ ಇದ್ದಾರೆ? ಯಾಕೆ ನಮ್ಮಮ್ಮ ಇವತ್ತು ಮಲ್ಕೊಂಡಿದ್ದಾರೆ? ಯಾವತ್ತೂ ಮಲ್ಕೊತಾ ಇರಲಿಲ್ವಲ್ಲ. ಬನ್ನಿ ಸ್ವೀಟ್ ತಗೋ ಬರ್ರಿ, ಎಲ್ಲರೂ ಬರ್ರಿ. ಏನೋ ಕನ್ವರಿಸ್ತಾ ಇದ್ದಾರೆ ನಮ್ಮಮ್ಮ. ಹೌದು ಲತಕ್ಕ, ಏನೋ ಕನ್ವರಿಸ್ತಾ ಇದ್ದಾರೆ. ಇರು ಎಬ್ಬಿಸ್ತೀನಿ. ಅಜ್ಜಿ, ಗುಂಡಜ್ಜಿ ಎದ್ದೋಳಜ್ಜಿ. ಅಜ್ಜಿ ಗುಂಡಜ್ಜಿ ಎದ್ದೋಳಜ್ಜಿ. ಅಜ್ಜಿ ಗುಂಡಜ್ಜಿ ಎದ್ದೋಳಜ್ಜಿ. ಬನ್ನಿ ಎಲ್ಲರೂ ಸ್ವೀಟ್ ತಗೋ ಬನ್ನಿ. ಯಾಕಜ್ಜಿ, ಬರೀ ಸ್ವೀಟ್ ತಗೋ ಬರ್ರಿ ಅಂತ ಇದ್ದೆ, ಎಲ್ಲರನ್ನೂ ಕರಿತಾ ಇದ್ದೆ. ಕನಸ ಇದು, ನಿಜ ಅಲ್ವಾ ಇದು? ಏನು ಕನಸಮ್ಮ? ಎಂಥ ಒಳ್ಳೆ ಕನಸು ಕಣಮ್ಮ. ಲತಮ್ಮ, ನಮ್ಮದು ಪಾವಗಡ ಹಳ್ಳಿಕಟ್ಟೆ ಚಾನಲ್ ಐತಲ್ವಾ, ಅದು 1000 ಸಬ್ಸ್ಕ್ರೈಬರ್ ಆದ್ರಂತೆ. ಮತ್ತು ಅದ್ಯಾರೋ ಹುಡುಗಿ, ಮೊನಾಲಿಸಾ ಹುಡುಗಿ ರಾತ್ರೋರಾತ್ರಿ ವೈರಲ್ ಆದ್ಲಂತಲ್ವ, ಪ್ರಸಿದ್ಧಿ ಆದ್ಲಂತಲ್ವ. ಆ ಥರ ನಮ್ಮ ಚಾನಲ್ಲು ಸಹ ವೈರಲ್ ಆಯ್ತಂತೆ, ಪ್ರಸಿದ್ಧಿ ಆಯ್ತಂತೆ. ಆ ಥರ ಕನಸು ಬಿತ್ತು ಕಣಮ್ಮ ನನಗೆ. ಆ ಸಂತೋಷಕ್ಕೆ ನಾನು ನಿಮ್ಗೆಲ್ಲರಿಗೂ ಸ್ವೀಟ್ ಕೊಡ್ತಾ ಇದ್ದೀನಂತೆ, ಹಾಡು ಸಹ ಹೇಳ್ತಾ ಇದ್ದೀನಂತೆ. ಆ ಥರ ಕನಸು ಬಿತ್ತು ಕಣಮ್ಮ. ಆಹಾ, ಈ ಗುಂಡಜ್ಜಿ ಕನಸು ನೋಡು, ಏನು ಆಸೆ ಐತೆ ಈ ಗುಂಡಜ್ಜಿಗೆ. ಇವ್ರ ಚಾನಲು ರಾತ್ರೋರಾತ್ರಿ ವೈರಲ್ ಆಯ್ತಂತೆ, ಆ ಥರ ಕನಸು ಬಿತ್ತಂತೆ. ಏನು ಆಸೆ ಗುಂಡಜ್ಜಿ ನಿನಗೆ? ಯಾಕೆ ಹಂಗಂತೀಯ ಮಂಜಮ್ಮ? ಆಸೆ ಇರಬಾರ್ದ ನನಗೆ? ನಾನು 1000 ಸಬ್ಸ್ಕ್ರೈಬರ್ ಅಷ್ಟೇ ಕನಸ್ಕೊಂಡಿರೋದು. ಏನು ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ಏನಾದರೂ ಕನಸ್ಕೊಂಡಿದ್ದೀನಾ? ಇಲ್ಲ ತಾನೇ? ಪಾಪ ಗುಂಡುಂದು ಅಜ್ಜಿ ಕನಸು ನಾವು ಬಂದು ಎಬ್ಬರಿಸ್ಬಿಟ್ವಿ. ಆಹಾ, ಎಂಥ ಒಳ್ಳೆ ಕನಸು ನಮ್ಮಮ್ಮನಿಗೆ. ನನಸಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಒಂದಲ್ಲ ಒಂದಿನ 1000 ಸಬ್ಸ್ಕ್ರೈಬರು ಆಗ್ತಾರೆ ಬಿಡಜ್ಜಿ, ಬೇಜಾರು ಮಾಡ್ಕೋಬೇಡ. ಬೇಜಾರೇನೂ ಇಲ್ಲ ಬಿಡಮ್ಮ, ನಿಮ್ಮಂಥವ್ರೆಲ್ಲರ ಪ್ರೀತಿ ಆಶೀರ್ವಾದ ಇದ್ದರೆ 1000 ಸಬ್ಸ್ಕ್ರೈಬರ್ ಆಗ್ತಾರೆ ಬೇಗನೆ. ಆದರೂ ನಮ್ಮ ಕರ್ನಾಟಕದ ಜನತೆ ಮತ್ತು ಪಾವಗಡದ ಜನತೆ ಯಾರ್ಯಾರನ್ನೋ ವೈರಲ್ ಮಾಡ್ತಾರಂತೆ, ನಮ್ಮ ಚಾನಲ್ನೂ ವೈರಲ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗೈತೆ ಕಣಮ್ಮ. ಏನು ಆಸೆ ಗುಂಡಜ್ಜಿ ನಿಂಗೆ? ಹೌದು ಕಣೆ ಮಂಜಮ್ಮ, ಆಸೆ ಇರಬೇಕು. ಏನೋ ನಮ್ಮ ಚಾನಲ್ಲು ವೈರಲ್ ಆದರೆ ನನ್ನ ಮಗಳು ನನಗೂ ಒಂದು ರೇಷ್ಮೆ ಸೀರೆ ಕೊಡಿಸ್ತಾಳೆ ಅಂತ ಆಸೆ ಪಟ್ನಮ್ಮ. ರೇಷ್ಮೆ ಸೀರೆ ಕೊಡಿಸಿದ್ರೆ ನಾನು ಮತ್ತು ನಮ್ಮ ಅಜ್ಜ ಇಬ್ಬರು ಅದೇನೋ ಫೋಟೋಶೂಟು ಅಂತಾರಲ್ವ, ಆ ಥರ ಫೋಟೋಶೂಟು ತೆಗೆಸ್ಕೊಳ್ಳೋಣ ಅಂತ, ಅದೇ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಆಸೆ ಇತ್ತು ಕಣಮ್ಮ. ನಮ್ಮ ಮದುವೆಯಲ್ಲಂತೂ ಫೋಟೋ ತೆಗೆಸ್ಕೊಂಡಿಲ್ಲ. ಇವಾಗಾದರೂ ನನ್ನ ಮಗಳು ರೇಷ್ಮೆ ಸೀರೆ ಕೊಡಿಸಿದ್ರೆ ಫೋಟೋ ತಕ್ಕೊಳ್ಳೋಣ, ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಆಸೆ ಕಣಮ್ಮ. ಕೊಡಿಸೋಣ ಬಿಡಮ್ಮ, ನಿನ್ಗೊಂದು ರೇಷ್ಮೆ ಸೀರೆ ಮತ್ತು ಅಪ್ಪನಿಗೆ ರಾಮರಾಜ್ ಬಿಳಿ ಶರ್ಟು ಮತ್ತು ಬಿಳಿ ಪಂಚೆ ಕೊಡಿಸ್ಬಿಟ್ಟು ಫೋಟೋಶೂಟ್ ಮಾಡಿಸೋಣ ಬಿಡು, ಫೋಟೋಶೂಟು ತೆಗ್ಸೋಣ ಬಿಡು.
ಗುಂಡದ್ದು ಅಜ್ಜಿ ನಿಮ್ಮ ಆಸೆ ಬೇಗ ನೆರವೇರಲಿ ಅಂತ ನಾನು ಸಹ ಆ ಅಲ್ಲ ಅಲ್ಲಿ ಕೇಳ್ಕೊತೀನಿ. ಟ್ಯಾಂಕ್ ಕಣಮ್ಮ, ಟ್ಯಾಂಕ್ ಅಲ್ಲ ಕಣಜ್ಜಿ, ಥ್ಯಾಂಕ್ಸ್. ಯಾವುದೋ ಒಂದು ಇಂಕು ಬಿಡಮ್ಮ. ಅಜ್ಜಿ ನಿಮ್ಮ ಆಸೆ ನೆರವೇರಲಿ ಅಂತ ನಾನು ಸಹ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸರಿ ಕಣಮ್ಮ. ಏನೇ ಮಂಜಮ್ಮ, ನೀನೇನು ಹೇಳ್ತಾನೆ ಇಲ್ಲ? ಅಯ್ಯೋ ಗುಂಡಜ್ಜಿ, ಪಾಪ ಗುಂಡಜ್ಜಿ. ಅಜ್ಜಿ ನಿಮ್ಮ ಆಸೆ ಬೇಗ ನೆರವೇರಲಿ, ನಿಮ್ಮ ಕನಸು ಸಹ ಬೇಗ ನನಸಾಗ್ಲಿ ಅಂತ ನಾನು ಸಹ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮ್ಮ ಅಜ್ಜ ಏನು ಹೇಳ್ತಾನೆ ಇಲ್ಲ? ನಾನು ಸಹ ರೆಡಿಯಾಗಿದ್ದೀನಿ. ನಾನು ಸಹ ಫೋಟೋ ಶೂಟ್ ತೆಗೆಸ್ಕೊಳ್ಳೋಕ್ಕೆ. ಓ ಅಜ್ಜಂಗೂ ಸಹ ಆಸೆ ಐತೆ ಅನ್ನೋ ಹಂಗಾದ್ರೆ. ಯಾಕೆ ಮಂಜಮ್ಮ, ನಮ್ಮ ಅಪ್ಪಂಗೆ ಆಸೆ ಇರಬಾರ್ದಾ? ಇರ್ಲಿ. ಸರಿ ನಮ್ಗೇನು ಕೊಡ್ಸಲ್ವಾ? ನಾವೆಲ್ಲ ಚಿಕನ್ ಪಾರ್ಟಿ ಮಾಡ್ಕೊಳ್ಳೋಣ ಬಿಡ್ರೆ. ಸರಿ ಅಕ್ಕ, ಹಾಗಾದರೆ ನಾವೆಲ್ಲ ಚಿಕನ್ ಪಾರ್ಟಿ ಮಾಡ್ಕೊಳ್ಳೋಣ. ಓಕೆ ಕಣ್ರಮ್ಮ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.